ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸುತ್ತಿರುವ ಚುನಾವಣಾ ಆಯೋಗ ಹೇಗೆಲ್ಲ ಮತಗಳತನಕ್ಕೆ ಸಾಥ್ ಕೊಡುತ್ತಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಸಾಕ್ಷಿ ಸಮೇತ ತೆರೆದಿಟ್ಟಿದ್ದಾರೆ. ಈ ಹಗಲು ದರೋಡೆಯ ಕೆಲವೊಂದು ಸ್ಯಾಂಪಲ್ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಿ. ವಾರಣಾಸಿ ನರೇಂದ್ರ ಮೋದಿಯವರ ಕ್ಷೇತ್ರ. ಇಲ್ಲಿ ರಾಜ್ ಕಮಲ್ ದಾಸ್ ಎಂಬ 57 ವರ್ಷದ ಮತದಾರನಿಗೆ 72 ವರ್ಷ ವಯಸ್ಸಿನ ಮಗನಿದ್ದಾನೆ ಎನ್ನುತ್ತೆ ಚುನಾವಣಾ ಆಯೋಗ. ಅಪ್ಪನಿಗಿಂತ ಮಗನೇ ಹಿರಿಯ. ಇಷ್ಟಕ್ಕೆ ಶಾಕ್ ಆಗಬೇಡಿ, ಆತನಿಗೆ 50 ಮಕ್ಕಳಿದ್ದು ಅಷ್ಟು ಜನ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರಂತೆ. ಇನ್ನು ಕೇರಳದ ತ್ರಿಶೂರ್ನಲ್ಲಿ ಪ್ರಸನ್ನ ಎಂಬ ಮಹಿಳೆ ತನ್ನ ಮನೆಯಲ್ಲಿ ತನಗೇ ಗೊತ್ತಿಲ್ಲದ 9 ಜನ ನಕಲಿ ಮತದಾರರನ್ನ ಸೇರ್ಪಡೆ ಮಾಡಲಾಗಿದೆ ಎಂದು ದೂರಿದ್ದಾಳೆ. ನೆನಪಿರಲಿ, ಇಡೀ ಕೇರಳದಲ್ಲಿ ಬಿಜೆಪಿ ಗೆದ್ದ ಏಕೈಕ ಕ್ಷೇತ್ರ ಈ ತ್ರಿಶೂರ್. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಕರ್ಮಕಾಂಡವನ್ನ ರಾಹುಲ್ ಇಂಚಿಂಚು ಬಯಲು ಮಾಡಿದ್ದಾರೆ. ಸಣ್ಣ ಕೋಣೆಯಂತಿರುವ ಮನೆ ನಂಬರ್ 35ರಲ್ಲಿ ಬರೋಬ್ಬರಿ 80 ಜನ ಮತದಾರರು ವಾಸಿಸುತ್ತಿದ್ರೆ ಹೌಸ್ ನಂಬರ್ 153ರಲ್ಲಿರುವ ಬಾರ್ ಕ್ಲಬ್ನಲ್ಲಿ 46 ಮತದಾರರು ನೆಲೆಸಿದ್ದಾರಂತೆ. ಎಲೆಕ್ಷನ್ ಕಮಿಷನ್ ಪ್ರಕಾರ 125 ವರ್ಷದ ಬಿಹಾರದ ಮಿಂಟಾ ದೇವಿ ಪ್ರಪಂಚದ ಅತ್ಯಂತ ಹಿರಿ ವಯಸ್ಸಿನ ಮತದಾರಳು. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಆಕೆಯ ನಿಜವಾದ ವಯಸ್ಸು 34 ವರ್ಷ ಮಾತ್ರ. ತಮಾಷೆ ಸಂಗತಿ ಏನ್ ಗೊತ್ತಾ, ನಕಲಿ ಮತದಾರರನ್ನ ಕಿತ್ತು ಹಾಕ್ತೀವಿ ಅಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಹೆಸರಲ್ಲಿ ಬಿಹಾರದಲ್ಲಿ 65 ಲಕ್ಷ ಮತದಾರರನ್ನ ಆಯೋಗ ತೆಗೆದುಹಾಕಿದೆ. ಆದ್ರೆ ಅದರ ನಂತರವೂ ಬಿಹಾರದ ಉಪಮುಖ್ಯಮಂತ್ರಿ ಬಿಜೆಪಿಯ ವಿಜಯ್ ಸಿನ್ಹಾ ಬಳಿಯೇ 2 ವೋಟರ್ ಐಡಿಗಳಿರೋದು ಪತ್ತೆಯಾಗಿದೆ. ಹಾಗಾದ್ರೆ SIR ಮಾಡಿದ ಪ್ರಯೋಜನವಾದ್ರೂ ಏನು? ಆ ನೆಪದಲ್ಲಿ ಕಿತ್ತು ಹಾಕಿದ್ದು ಯಾರ ಮತದಾನದ ಹಕ್ಕನ್ನ? ಕತೆ ಇಲ್ಲಿಗೆ ಮುಗಿಯೋಲ್ಲ. ಚುನಾವಣಾ ಆಯೋಗ ಬಿಹಾರದ ವಂಚಿಯಾ ದೇವಿ ಮತ್ತು ಮಿಂಟು ಪಾಸ್ವಾನ್ ಎಂಬುವರು ಸತ್ತು ಹೋಗಿದ್ದಾರೆ ಎಂದು ದಾಖಲಿಸಿ ಅವರ ಹೆಸರನ್ನ ಪಟ್ಟಿಯಿಂದ ಕಿತ್ತು ಹಾಕಿತ್ತು. ಆದ್ರೆ ಸಾಮಾಜಿಕ ಹೋರಾಟಗಾರ ಯೋಗೇಂದ್ರ ಯಾದವ್ ಆ ಇಬ್ಬರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಕರೆತಂದು ನಿಲ್ಲಿಸಿ ಅವರು ಜೀವಂತವಾಗಿರುವುದನ್ನ ಸಾಬೀತು ಮಾಡಿದ್ದಾರೆ. ಇಂತಹ ಸತ್ಯಗಳು ಕಣ್ಮುಂದೆ ಇದ್ರೂ ತಪ್ಪು ತಿದ್ದಿಕೊಳ್ಳುವ ಬದಲು ಆಯೋಗ ಹೊಣೆಗೇಡಿತನದಿಂದ ವರ್ತಿಸುತ್ತಿರೋದು ದುರಾದೃಷ್ಟ. ಚುನಾವಣಾ ಆಯೋಗ ಪರಿಶುದ್ಧವಾಗಿದ್ರೆ ತನ್ನ ವೆಬ್ಸೈಟ್ಗಳನ್ನ ಬಂದ್ ಮಾಡಿಕೊಂಡಿದ್ದಕ್ಕೆ, ಮಷಿನ್ ರೀಡಬಲ್ ಫಾರ್ಮೆಟ್ ನಲ್ಲಿದ್ದ ದಾಖಲೆಗಳನ್ನ ರಾತ್ರೋರಾತ್ರಿ ಬದಲಿಸಿ ಮಷಿನ್ ನಾನ್ ರೀಡಬಲ್ ಸ್ಕ್ಯಾನ್ ಕಾಪಿಗಳನ್ನ ಅಪ್ಲೋಡ್ ಮಾಡಿದ್ದಕ್ಕೆ, ಚುನಾವಣಾ ಪ್ರಕ್ರಿಯೆಯ CCTV ಫುಟೇಜ್ಗಳನ್ನ 45 ದಿನಗಳ ನಂತರ ಡಿಲೀಟ್ ಮಾಡಬೇಕು ಎಂದು ಆದೇಶ ಕೊಟ್ಟಿದ್ದಕ್ಕೆ. ಅಂದ ಹಾಗೆ ಈ ಮತಗಳ್ಳತನ ಕೇವಲ ವಿರೋಧ ಪಕ್ಷಗಳ ವಿರುದ್ಧ ಮಾತ್ರವಲ್ಲ, ತಮ್ಮದೇ ಪಕ್ಷದ ಪ್ರತಿಸ್ಪರ್ಧಿಗಳ ವಿರುದ್ಧವೂ ಬಳಸಲಾಗಿದೆ. ಮೋದಿಯವರ ಪ್ರತಿಸ್ಪರ್ಧಿ ನಿತಿನ್ ಗಡ್ಕರಿ ಅವರು ತನ್ನನ್ನ ಸೋಲಿಸಲು ತನ್ನ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಡಿಲೀಟ್ ಮಾಡಲಾಗಿತ್ತು ಮತ್ತು ಅವರೆಲ್ಲರೂ ತನ್ನ ಮತದಾರರು ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಈಗ ಹೇಳಿ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ಲವೇ? ಸ್ವತಂತ್ರ ಸಂವಿಧಾನಿಕ ಸಂಸ್ಥೆಯಾಗಿ ಕೆಲಸ ಮಾಡಬೇಕಿದ್ದ ಆಯೋಗ ಇಷ್ಟು ಅಧಪತನಕ್ಕಿಳಿಯಲು ಏನು ಕಾರಣ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ವಿವರಿಸುತ್ತೇವೆ. ಕಾಯ್ತಾ ಇರಿ.